ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಆಗುತ್ತಾ ಅನ್ನುವಂತ ಚರ್ಚೆ ಸಿಕ್ಕಾಪಟ್ಟೆ ಜೋರಾಗಿ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಬಿಜೆಪಿಯವರು ಕೂಡ ಈ ವಿಚಾರವನ್ನ ಹೇಳಿದ್ರು, ಚರ್ಚೆ ಆಗಿತ್ತು. ಹೈಕಮಾಂಡ್ ನಾಯಕರು ಎಲ್ಲ ಸುಮ್ಮನಿರಿ ಅಂತ ಅಂದ್ಮೇಲೆ ಸುಮ್ಮನಾಗಿದ್ದಾರೆ, ತಣ್ಣಗಾಗಿದ್ದಾರೆ ಅಂತ ಅನ್ಕೊಳ್ಳಲಾಗ್ತಾ ಇತ್ತು. ಆದ್ರೆ ಈಗ ಸಿಎಂ ಸ್ಥಾನಕ್ಕೆ ಡಿಸಿಎಂ ಇನ್ನಿಲ್ಲದಂತ ಕಸರತ್ತನ್ನ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಕಸರತ್ತು ಮಾಡ್ತಾ ಇದ್ದಾರೆ. ಶಾಸಕರನ್ನ ಸೆಳೆಯೋಕೆ ಹೊಸ ಪ್ಲಾನ್ ಅನ್ನು ಮಾಡಿದ್ದಾರೆ ಡಿಸಿಎಂ. ಶಾಸಕರ ಬಲವನ್ನ ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸಿದ್ದಾರೆ ಡಿಕೆ ಶಿವಕುಮಾರ್. ಈಗಾಗಲೇ ಹಲವು ಶಾಸಕರ ಜೊತೆಗೆ ಡಿಸಿಎಂ ಸಮಾಲೋಚನೆ ಮಾಡಿದ್ದಾರೆ. ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ಕರೆದು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಡಿಕೆಶಿ. ನಿಮ್ಮ ಜೊತೆ ನಾನಿರ್ತೇನೆ, ಮುಂದೆ ನಮ್ಮ ಜೊತೆ ನಿಲ್ಲಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಶಾಸಕರ ಜೊತೆಗೆ ರಹಸ್ಯವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂಥ ವಿಚಾರ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಕಾರಣವಾಗಿದೆ. ಪ್ರತಿದಿನ ಮನೆಗೆ ಶಾಸಕರನ್ನ ಕರೆಸ್ಕೊಂಡು ಒಬ್ಬೊಬ್ಬರನ್ನಾಗೆ ಮಾತುಕತೆ ಮಾಡ್ತಾ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದಾರೆ ಡಿಕೆಶಿ. ಸಿಎಂ ಸಿದ್ದರಾಮಯ್ಯ ತಂತ್ರಕ್ಕೆ ಪ್ರತಿ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಡಿಕೆಶಿ. ನೋಡಿ, ಕಾಂಗ್ರೆಸ್ನಲ್ಲಿ ಒಂದು ಶೀತಲ ಸಮರ ನಡೀತಾ ಇತ್ತು. ಅದು ಸಿಎಂ ಮತ್ತು ಡಿಸಿಎಂ ನಡುವೆ. ಅದು ಎಷ್ಟರ ಮಟ್ಟಿಗೆ ಜೋರಾಗಿತ್ತು ಅಂತಂದರೆ, ಸಿಎಂ ಆಪ್ತ ಬಣದಲ್ಲಿ ಕಾಣಿಸ್ಕೊಂಡಿರುವಂಥ ರಾಜಣ್ಣ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಜೊತೆಗೆ ಪರಮೇಶ್ವರ್ ಅವರಾಗಿರಬಹುದು, ಮಹದೇವಪ್ಪ ಅವರಾಗಿರ್ಬೋದು, ಒಬ್ಬರೊಬ್ಬರೇ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಆ ವಿಚಾರ ದೊಡ್ಡದಾಯಿತು, ರಂಪಾಟಕ್ಕೂ ಕೂಡ ಕಾರಣವಾಯಿತು. ದಲಿತ ನಾಯಕರೆಲ್ಲ ಒಗ್ಗೂಡ್ಕೊಂಡು ಸಿಎಂ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ರು. ಅವರದ್ದೇ ಆದಂಥ ಒಂದು ಸ್ಟ್ರಾಟಜಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಡಿಸಿಎಂಗೆ ಇದೇನೋ ಬೇರೆ ಥರ ಆಗುತ್ತೆ, ಇನ್ಯಾವುದೋ ಹಂತಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಾಯಿತು. ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದರು, ಈ ಥರ ಮೀಟಿಂಗ್ ಮಾಡೋದು ಬೇರೆ ಥರದ್ದು ಮೆಸೇಜ್ ಪಾಸ್ ಆಗತ್ತೆ, ಅವ್ರಿಗೆಲ್ಲ ಹೇಳಿಬಿಡಿ ಅಂತ. ಹೈಕಮಾಂಡ್ ನಾಯಕರು ಕೂಡ ಎಲ್ಲ ದಲಿತ ನಾಯಕರುಗಳಿಗೆ ಎಚ್ಚರಿಕೆ ಕೊಟ್ಟರು. ಪ್ರತ್ಯೇಕ ಮೀಟಿಂಗು, ಪ್ರತ್ಯೇಕ ಡಿನ್ನರು, ಪ್ರತ್ಯೇಕವಾದಂಥ ಟಿಫನ್ನು ಇದ್ಯಾವುದು ಬೇಡ ಅಂತ ಹೇಳಿದ್ರು. ಅಲ್ಲಿಗೆಲ್ಲವೂ ಸೈಲೆಂಟ್ ಆಯಿತು ಅಂತ ಅಂದ್ಕೊಳ್ಳುವಾಗಲೇ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ತಮ್ಮ ಸಿಎಂ ಆಗುವಂಥ ಹಾದಿಯನ್ನು ಸುಗಮ ಮಾಡಿಕೊಳ್ಬೇಕಲ್ಲ, ಆ ನಿಟ್ಟಿನಲ್ಲಿ ಒಬ್ಬೊಬ್ಬರೇ ಶಾಸಕರನ್ನು ಕರೀತಾ ಇದ್ದಾರೆ. ನಾನು ನಿಮ್ಮ ಜೊತೆಗೆ ನಿಂತ್ಕೊತೀನಿ, ನೀವು ನನ್ನ ಬೆನ್ನಿಗೆ ನಿಂತ್ಕೋಬೇಕು, ನನ್ನ ಮುಂದೆ ನಿಂತ್ಕೊಳ್ಬೇಕು, ನನ್ನ ಜೊತೆಗೆ ಇರಬೇಕು, ಈ ಥರದ ಮಾತುಕತೆಗಳನ್ನು ಆಡ್ತಾ ಇದ್ದಾರೆ. ಈ ಮುಖಾಂತರವಾಗಿ ತನ್ನ ಟೀಮನ್ನು ಸ್ಟ್ರಾಂಗ್ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೇಮ್ BJPಯಲ್ಲಿ ಹೆಂಗಾಗ್ತಿದೆಯೋ ಹಾಗೆ, BJPಯಲ್ಲಿ ರಾಜ್ಯಾಧ್ಯಕ್ಷರಿಗೆ ಬಣಗಳು ಹೇಗಾಗಿದೆಯೋ ಹಾಗೆ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ರೇಸ್ ಅನ್ನೋದು ನಡೀತಾ ಇದೆ. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ನಾಯಕರುಗಳಿದ್ದಾರೆ, ಒಕ್ಕಲಿಗ ಸಮುದಾಯದ ನಾಯಕರುಗಳು, ಯುವ ಶಾಸಕರುಗಳು, ಹಾಗೆಯೇ ಬೇರೆ ಬೇರೆ ಯಾರ ಬಣದಲ್ಲೂ ಇಲ್ಲದೇನೆ, ಯಾರ ಕಡೆನೂ ಅಂತ ಕಾಣಿಸ್ಕೊಳ್ದೇನೆ ಇರುವಂಥವ್ರು, ಅವ್ರನ್ನೆಲ್ಲರನ್ನು ಕರೀತಾ ಇದ್ದಾರೆ. ಒಟ್ಟಿಗೆ ಕರೆದು ಮಾತಾಡ್ಬಿಟ್ರೆ ಎಗೇನ ತಪ್ಪಾಗತ್ತೆ, ಅದೊಂದು ಟೀಮ್ ರೀತಿಯಾಗಿ ಆಗತ್ತೆ, ಪ್ರತ್ಯೇಕವಾದಂಥ ಸಭೆಗಳು ನಡೆದಿದೆ ಅಂತ ಆಗತ್ತೆ. ಹೈಕಮಾಂಡಿಗೆ ಅದು ಬೇರೆ ಥರದ ಮೆಸೇಜ್ ಪಾಸ್ ಆಗುತ್ತೆ. ಹೈಕಮಾಂಡ್ ಕಡೆಯಿಂದ ಮತ್ತೇನಾದರೂ ಸಂದೇಶ ಬಂದರೆ ತಪ್ಪಾಗ್ಬಿಡುತ್ತೆ. ಅದಕ್ಕೆ ಒಬ್ರೊಬ್ಬರನ್ನೇ ಕರೆದು ಮಾತಾಡ್ತಾ ಇದ್ದಾರೆ. ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಸಬೂಬು ಕೊಡಬಹುದು. ಒಬ್ರೊಬ್ಬರನ್ನೇ ಕರೆದು ಮಾತಾಡಿದ್ರೆ ಡೌಟೂ ಬರಲ್ಲ. ಈ ಲೆಕ್ಕಾಚಾರದಲ್ಲಿ ಡಿಸಿಎಂ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿಎಂ ರೇಸ್ನಲ್ಲಿ ತಾನು ಇದ್ದೀನಿ, ಸಿಎಂ ರೇಸ್ ಅನ್ನೋದು ಈಗಲೂ ಇದೆ ಅನ್ನೋದೊಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ.